ಪ್ರೀತಿಯ ಸ್ನೇಹಿತರೆ, ಬೆಳಗ್ಗೆದ್ದರೆ ತಿಂಡಿ ಮಾಡಲೇಬೇಕು. ಏನು ಮಾಡೋದು? ಏನಾದರೂ ಹೊಸ ಥರದ ಪ್ರಯತ್ನವನ್ನು ಮಾಡಲೇಬೇಕಲ್ವಾ? ಈ ರೀತಿಯಾದ ಒಂದು ಫಲಹಾರ ಅಂದರೆ ಉಪಹಾರ ದೇವಸ್ಥಾನಗಳಲ್ಲಿ ನೀವು ಹೋದಾಗ ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ಅಡುಗೆ ಭಟ್ರ ಜೊತೆ ನಾನು ಮಾತನಾಡಿ ಅವ್ರ ಹತ್ರ ತಿಳ್ಕೊಂಡು ನಾನು ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಮಾಡ್ಕೋಬೇಕಲ್ವಾ? ತಡ ಯಾತಕ್ಕೆ? ಮುಂದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಮಾಡಿ. ಮತ್ತೊಂದು ವಿಶೇಷ, ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ದಯಮಾಡಿ ಮತ್ತೊಮ್ಮೆ ವಿನಂತಿಸ್ಕೊತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೋತ್ಸಾಹ ಕೊಡಬೇಕು ಅಂತ. ಮತ್ತೆ ತಡ, ವಿಡಿಯೋ ಕಂಟಿನ್ಯೂ ಆಗುತ್ತೆ, ಬನ್ನಿ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನಿವತ್ತು ಒಂದು ವಿಶೇಷವಾದ ಅನ್ನ ಮಾಡ್ತಾಯಿದ್ದೀನಿ. ಆ ಚಿತ್ರಾನ್ನಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಮೊದಲಿಗೆ ನಿಮಗೆ ತೋರಿಸ್ಬಿಡ್ತೀನಿ. ನೋಡಿ, ಇಲ್ಲಿ ಮೊದಲಿಗೆ ನಾನು 2 ಪಾವು ಅಕ್ಕಿ ಸೋನಾ ಮಸೂರಿ ರೈಸ್ನ ಈಗಾಗಲೇ ಅನ್ನ ಮಾಡಿಕೊಂಡು ಹಾರಾಕೊಂಡಿದ್ದೀನಿ ತಣ್ಣಗಾಗಲಿ ಅಂತ. ಅದಕ್ಕೆ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ನೋಡಿ ಹುಣಸೆ ಹುಳಿ. ಇದು ಒಂದು ನಿಂಬೆಹಣ್ಣು ಗಾತ್ರ, ದಪ್ಪ ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿಯನ್ನು ರಾತ್ರಿಯೇ ನೆನೆ ಹಾಕಿದ್ದೆ. ಅದನ್ನು ಚೆನ್ನಾಗಿ ಕಿವುಚಿ ಶೋಧಿಸ್ಕೊಂಡು ಹುಳಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಮನೆಯ ಅನುಗುಣವಾಗಿ ತಗೊಳ್ಳಿ. ಮತ್ತು ಒಂದು 3ರಿಂದ 4 ಮೆಣಸಿನ್ಕಾಯಿ ಈ ರೀತಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಬೆಲ್ಲ ನಿಮಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಮತ್ತು ಅಡಿಗೆ ಅರಿಶಿಣ, ಒಂದು ಅರ್ಧ ಸ್ಪೂನ್ ಅಡಿಗೆ ಅರಿಶಿಣ ಹಾಕಬೇಕು. ಮತ್ತು ಪುಡಿ ಹಿಂಗು, ಜೀರಿಗೆ ಮೆಂತ್ಯದ ಹಿಟ್ಟು. ಇದು ಡ್ರೈನ ರೋಸ್ಟ್ ಮಾಡಿಕೊಂಡು ಜೀರಿಗೆ ಮೆಂತ್ಯವನ್ನು ಸಮ ಪ್ರಮಾಣದಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು ಹುಡಿ ಮಾಡಿ ಇಟ್ಕೊಂಡಿರೋದು. ಇದನ್ನೆಲ್ಲವನ್ನು ನಾವು ಈ ಹುಣಸೆ ಹುಳಿಗೆ ಹಾಕ್ಕೊಂಡು ಕುದಿಸ್ಕೋಬೇಕಾದ್ರೆ ಇದ್ರ ಜೊತೆಗೆ ಕರಿಬೇವು ಸೊಪ್ಪನ್ನು ಹಾಕ್ಕೋಬೇಕು. ನಾನು ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಪಾತ್ರೆಗೆ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನಷ್ಟು ನಾನು ಈಗ ಕಡಲೆಕಾಯಿ ಎಣ್ಣೆಯನ್ನು ಈ ಪಾತ್ರೆಗೆ ಹಾಕ್ಕೊತೀನಿ. ಸ್ನೇಹಿತರೆ, ಎಣ್ಣೆ ಬಿಸಿಯಾಗಿದೆ. ಈಗ ನಾನು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಾನು ತೋರಿಸಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಇದರೊಳಗಡೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹಾಕ್ಕೊತೀನಿ. ಈಗ ಬೆಲ್ಲ ಅದಕ್ಕೆ ಹಾಕಿರಲಿಲ್ಲ, ಇಲ್ಲಿ ಹಾಕ್ತೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಈಗ ಸ್ವಲ್ಪ ಬಿಸಿ ಆಗ್ತಾಯಿದೆ. ಈಗ ಕರಿಬೇವು ಹಾಕ್ಕೊತೀನಿ ಇಲ್ಲಿಗೆ. ನೋಡಿ ಸ್ನೇಹಿತರೆ, ಎಷ್ಟು ತೆಳ್ಳಗಿತ್ತು ನಾನು ಹಾಕಬೇಕಾದ್ರೆ ನೀವು ನೋಡಿದ್ರಿ. ಈಗ ನೋಡಿ ಏನು ಗಟ್ಟಿ ಆಗ್ತಾಯಿದೆ. ಈ ಹದಕ್ಕೆ ನಾವು ಕುದಿಸ್ಕೋಬೇಕು. ಇನ್ನೂ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೂ ಪರವಾಗಿಲ್ಲ. ಈ ಹದಕ್ಕೆ ನೀವು ಕುದಿಸ್ಕೊಂಡ್ರೆ ಈ ಗೊಜ್ಜನ್ನ ಫ್ರಿಡ್ಜ್ ಇಲ್ಲದೇ ನೀವು ಹೊರಗಡೆನೇ 10 ದಿನದ ತನಕ ಇಟ್ಕೋಬೋದು. ಇದೇನು ಕೆಟ್ಟೋಗೋದಿಲ್ಲ. ಇದಕ್ಕೇನು ಕಾಯಿ ಏನು ನಾವು ಬೆಳೆಸಿರೋದಿಲ್ಲ. ಇದು 10 ದಿನದ ತನಕ ಹಾಗೆ ಇರುತ್ತೆ. ನೀವು ಬೇಕಾದರೆ ನೀವು ಹಾಗೆ ಇಟ್ಕೊಂಡು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆ ಪದಾರ್ಥಗಳನ್ನ ಹಾಕ್ಕೊಂಡು ಈ ಗೊಜ್ಜು ಹಾಕ್ಕೊಂಡು ಕಲಿಸ್ಕೋಬೋದು. ಸ್ನೇಹಿತರೆ, ಈಗ ಇದಾಯಿತು. ಇದನ್ನು ಸ್ಟವ್ ಆಫ್ ಮಾಡಿ ಇದನ್ನು ನಾನು ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಸ್ನೇಹಿತರೆ, ಈಗ ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಗಾಣದಿಂದ ತೆಗೆದಿದ್ದು ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಆಗಲಿ. ಸ್ನೇಹಿತರೆ, ಎಣ್ಣೆ ಬಿಸಿ ಆಗ್ತಾ ಬಂದಿದೆ. ಈಗ ಮೊದಲಿಗೆ ನಾನು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ. ಇದು ಚಿಟಪಟ ಅಂತ ಮೊದಲಿಗೆ ಸಿಡಿಲಿ. ಸ್ನೇಹಿತರೆ, ಈಗ ಸಾಸಿವೆ ಜೀರಿಗೆ ಸಿಡಿದಾಗಿದೆ. ಕಡಲೆಕಾಯಿ ಬೀಜ ಹಾಕ್ಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ಇದು ಒಂದು ಸ್ವಲ್ಪ ಆಗಿ ಬಂದಿದೆ. ಈಗ ಕಡಲೆಬೇಳೆ, ಉದ್ದಿನಬೇಳೆ ನೋಡಿ, ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಬಾಡಿ ಬಂದಿದೆ. ಈಗ ಹಸಿಮೆಣಸಿನ್ಕಾಯಿ, ನಾವು ಅಲ್ಲೂ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಿ ಗೊಜ್ಜಿಗೂ. ನೋಡಿಕೊಂಡು ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಸ್ನೇಹಿತರೆ, ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿ ಒಣಮೆಣಸಿನ್ಕಾಯಿ ಹಾಕ್ತೀನಿ. ಮತ್ತು ಸ್ವಲ್ಪ ಕರಿಬೇವು ಹಾಕ್ತೀನಿ. ಹಾಗೆ ಪುಡಿ ಹಿಂಗು, ಅಲ್ಲೂ ಗೊಜ್ಜಿಗೂ ಹಿಂಗೆ ಹಾಕಿರ್ತೀವಿ, ಇಲ್ಲಿಗೂ ಹಾಕ್ಕೊಳ್ಳಿ. ಇದು ಬಹಳ ಸಾತ್ವಿಕವಾದ ರುಚಿಕರವಾದಂಥ ಅನ್ನ. ಇದು ಹಬ್ಬ ಹರಿದಿನ ಎಲ್ಲ ದಿನಗಳಲ್ಲೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿಗೆ ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಶುಂಠಿ ಆಗಲಿ
ಯಾವುದನ್ನು ಉಪಯೋಗ ಮಾಡೋ ಹಾಗಿಲ್ಲ. ಬಹಳ ಅದ್ಭುತವಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಸ್ನೇಹಿತರೆ, ನಾನು ಬಿಳಿಯನ್ನು ಬಸ್ತಿಟ್ಕೊಂಡಿದ್ನಲ್ಲ ಅದು ತಣ್ಣಗಾಗಿದೆ. ಈಗ ಇದ್ರ ಮೇಲೆ ಸಕ್ಕರೆಯನ್ನು ಉದುರಿಸಿ 1 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ, 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಸ್ಪೂನಷ್ಟು ಅಡಿಗೆ ಅರಿಶಿನ ಹಾಕ್ಕೊಳ್ಳೋಣ. ಹಾಗೆ 1 ಸ್ಪೂನಷ್ಟು ಬಿಳಿ ಎಳ್ಳು. ಈ ಎಳ್ಳೇ ಇಲ್ಲಿ ತುಂಬ ರುಚಿ ಕೊಡೋದು, ಇದನ್ನೇನು ಒಗ್ಗರಣೆಗೆ ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದನ್ನೆಲ್ಲ ಫಸ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ತುಪ್ಪ ಹಾಕಿರೋದ್ರಿಂದ ಘಮ 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 ಅನ್ನತ್ತೆ. ಈಗ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಂಡಿರ್ತಕ್ಕಂಥ ಒಗ್ಗರಣೆಯನ್ನು ಇದಕ್ಕೆ ಹಾಕ್ಕೊಂಡು, ಸ್ನೇಹಿತರೆ ನಾನು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ, ಇನ್ನೂ ಇಷ್ಟಿದೆ, ಬೇಕಾದ್ರೆ ಇನ್ನೊಂದು ದಿನಕ್ಕೂ ಆಗುತ್ತೆ ಇದು. ನೋಡಿ ಸ್ನೇಹಿತರೆ, ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ, ಇದಕ್ಕೆ ನಾನು ಮಾಡ್ಕೊಂಡಿದ್ದು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ಸ್ನೇಹಿತರೆ, ರುಚಿಕರವಾದಂಥ ಬೆಳಗಿನ ಉಪಹಾರ ರೆಡಿ ಆಯಿತು. ನಾನು ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಬಹಳ ಅದ್ಭುತವಾಗಿರುತ್ತೆ. ಕೆಲವು ದೇವಸ್ಥಾನಗಳಲ್ಲಿ ಈ ರೀತಿಯಾದ ಒಂದು ಚಿತ್ರಾನ್ನವನ್ನು ಬೆಳಗ್ಗೆ ಹೊತ್ತು ನೈವೇದ್ಯಕ್ಕೆ ಮಾಡಿ ಕೊಡ್ತಾರೆ. ಅಂದರೆ ಬಂದಂಥ ಭಕ್ತಾದಿಗಳಿಗೆ ಕೊಡ್ತಾರೆ. ದೇವರಿಗೆ ಉಪ್ಪು ಹುಳಿ ಖಾರ ಹಾಕಿದ್ದನ್ನು ನೈವೇದ್ಯ ಮಾಡೋದಿಲ್ಲ, ಇದನ್ನು ದೇವಸ್ಥಾನಗಳಲ್ಲಿ ಕೊಡ್ತಾರೆ. ನಾನು ಇದನ್ನು ಒಂದು ಕಡೆ ತಿಂದಿದ್ದೆ. ಅದೇ ರೀತಿ ನಮ್ಮ ಅಡಿಗೆ ಭಟ್ರನ್ನ ಕೇಳಿದೆ, ಅವರು ಹೇಳಿದ್ರು ಈ ರೀತಿ ಮಾಡಬೇಕು ನಾರಾಯಣ ಅಂತ. ಅದೇ ರೀತಿ ಮಾಡಿದ್ದೀನಿ, ಮಾಡೋ ವಿಧಾನ ತೋರಿಸಿದ್ದೀನಿ. ಎಲ್ಲರೂ ಮಾಡಿ ತಿನ್ನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ. ಸ್ನೇಹಿತರೆ, ನಾನು ತಿಂಡಿ ತಿನ್ನೋ ಕೂತ್ಕೊಂಡಿದ್ದೀನಿ. ಹೇಗಿದೆ ಅಂತ ತಿಂದು ಹೇಳ್ತೀನಿ. ತಿಂಡಿ ಆಗಿಲ್ಲ ಅಂದರೆ ನೀವು ಸಹ ನಮ್ಮ ಮನೆಗೆ ಬನ್ನಿ, ತಿನ್ನುವ ಒಟ್ಟಿಗೆ. ಸೂಪರ್ ಆಗಿದೆ ರೀ, ನನಗಂತೂ ತುಂಬ ಖುಷಿ ಆಯಿತು. ನೀವು ಮಾಡ್ಕೊಳ್ಳಿ, ತಿನ್ನಿ, ಹೇಗಿತ್ತು ಅಂತ ನನ್ನ ಕಮೆಂಟ್ನಲ್ಲಿ ತಿಳಿಸಿ. ಆರೋಗ್ಯಕರವಾದಂಥ ತಿಂಡಿಗಳನ್ನ ಆವಾಗವಾಗ ಮಾಡ್ಕೋತಾ ಇರಬೇಕು. ಸೂಪರ್ ಆಗಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ.